ಹಾಯ್ ಗೆಳೆಯರೇ, ಚಕ್ರಬಡ್ಡಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪ್ರಶ್ನೆ ಏನಿದೆ ನೋಡಿ, ಇಫ್ ಎ ಸರ್ಟನ್ ಸಮ್ 2 times in 7 years at compound interest, how many years it will becomes 8 times? ಅಂದರೆ ಚಕ್ರಬಡ್ಡಿಯಲ್ಲಿರುವಂಥ ಒಂದು ಮೊತ್ತ 7 ವರ್ಷಗಳಲ್ಲಿ 2 ಪಟ್ಟು ಆಗ್ತದಂತೆ. ಅದೇ ಈ ಒಂದು ಮೊತ್ತವು ಎಷ್ಟು ವರ್ಷಗಳಲ್ಲಿ 8 ಪಟ್ಟು ಆಗ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಥರ ಕೊಟ್ಟಾಗ ಈಸಿಯಾಗಿ ಯಾವ ಥರ ಬಿಡಿಸೋದು ಅಂತ ನೋಡಿ. ಇಲ್ಲಿ ಒಂದು ಮೊತ್ತವು 7 ವರ್ಷಗಳಲ್ಲಿ 2 ಪಟ್ಟು ಆಗ್ತದೆ ಅಂತೆ. 2 ಪಟ್ಟು 2 times, ಹೌದಾ? ಇನ್ನು ಎಷ್ಟು ವರ್ಷಗಳಲ್ಲಿ ಇದೇ ಒಂದು ಮೊತ್ತವು 8 ಪಟ್ಟು ಆಗ್ತದೆ, 8 times ಅಂತ ಕೇಳಿದ್ದಾರೆ, ಹೌದಾ? ಇಲ್ಲಿ ನೋಡಿ, ನಮಗೆ 2 times ಅಂದರೆ 2ರ ಕ್ಯೂಬನ್ನು ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 8 ಬರ್ತದೆ, ಹೌದಾ? ಇದೇ ಕ್ಯೂಬ್ ಅಂದರೆ ಈ 3ರನ್ನು 7ರಿಂದ ಗುಣಿಸಿದಾಗ ನಮಗೆ ಆನ್ಸರ್ ಬರ್ತದೆ. 7 ಮೂರಲೆ 21 ಸರಿಯಾದಂಥ ಉತ್ತರ. ಅಂದರೆ 21 ವರ್ಷಗಳಲ್ಲಿ ಈ ಒಂದು ಮೊತ್ತವು ಏನಾಗ್ತದೆ? 8 ಪಟ್ಟು ಆಗ್ತದೆ, ಹೌದಾ? ಇದೇ ಥರನಾದಂತಹ ಮ್ಯಾಥ್ಸ್ಗಳ ಈಜಿ ಟ್ರಿಕ್ಸ್ಗಳಿಗಾಗಿ ನಮ್ಮ ಅನಂತು BK ಎಜುಕೇಷನ್ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮನ್ನು ನೀವು ಫಾಲೋ ಮಾಡಬಹುದು.